ನೋಡಲ್ಲಿ ತಾಳವರೆಲ್ಲ ಹೊಂಟಂಗಾಯ್ತು ಅಲ್ಲೇ ಯಾವ್ದಾರು ತವ್ರ ಮನೆ ಒಂದು ಹಬ್ಬ ಬಂದ್ಬಿಟ್ರೆ ಅಲ್ಲೇ ಬ್ಯಾಗ್ನ ತಾಯ್ಕೊಂಡು ನೋಡಲ್ಲಿ. ಹಾಂ ಹಾಂ ನೀವಾರು ಹೊಂಟು ಬಿಡ್ತೀರ, ನಾವೆಲ್ಲಿ ಹೋಗೋದ? ನೋಡಿ ಅದಕ್ಕೆ ಆರೆ ರೆಡಿಯಾಗಿ ಹೊಂಟ್ಬಿಟ್ಟವ್ರೆ. ಈಗ ನಾನೇ ಹೋಗ್ಲಿಂದ ಇವರೇ ಗಾಡಿ ತಗೊಂಡಿರ್ಬೋದು ಯಾಕಾರ. ಹಾಂ ಬಾ ಬೇಗ ಬೇಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಾನು. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ತವರು ಮನೆಗೆ ನಮ್ಮ ಪ್ರಯಾಣ ಫ್ರೆಂಡ್ಸ್. ಸರಿ ಕುಂತಿಲ್ಲ. ರೈಟ್ ಫ್ರೆಂಡ್ಸ್, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಇದೊಂದು ಪ್ಲೇಸಲ್ಲಿ ನಾನು ಹೂವು ತೊಗೊಳೋದಂತೂ ಮಿಸ್ ಮಾಡಲ್ಲ. ನಾನು ಯಾವಾಗ ಬಂದ್ರೂ ಅಷ್ಟೇ ಇಲ್ಲೇ ಹೂವು ತೊಗೊಳೋದು. ಇದು ಯಾವ ಊರು ಗೊತ್ತಿದ್ದರೆ ನಿಮಗೆ ಕಾಮೆಂಟ್ ಮಾಡಿ. ಏನು ರೈಟ್ ಎಷ್ಟೊಂದು ಜಾಸ್ತಿ. ಇದು ಬಂದು ಕಬ್ಲಿ ಪುಣ್ಯಕ್ಷೇತ್ರ ಫ್ರೆಂಡ್ಸ್. ಇನ್ನೊಂದು ಹೇಳ್ಬೇಕಂತ ಅಂದರೆ ನಂದು ಮ್ಯಾರೇಜ್ ಆಗಿದ್ದು ಸಹ ಇದೇ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಯಾರಿಗಾರು ಗೊತ್ತಿದ್ರೆ ನಾನು ವೀಡಿಯೋಸ್ ನೋಡ್ತಿರೋರು ಕಾಮೆಂಟ್ ಮಾಡ್ಬೋದು. ದೇವಸ್ಥಾನ ಇದು ಕಿತ್ತಾಕಿದ್ದಾರೆ, ಮತ್ತು ದೇವಸ್ಥಾನನ ರೆಡಿ ಮಾಡ್ತಾ ಇದ್ದಾರೆ. ನಾವು ಹೋದ ಮಂತೇನೋ ಜಾತ್ರೆಗೆ ಬಂದಿದ್ದು, ಆವಾಗ ಎಷ್ಟು ಇತ್ತು ಈಗಲೂ ಅಷ್ಟೇ. ಇನ್ನೂ ಎಷ್ಟು ರೆಡಿ ಮಾಡ್ತಿದ್ದಾರೆ ಅಷ್ಟರಲ್ಲೇ ಇದ್ದಾರೆ, ಮುಂದಕ್ಕೆ ಇನ್ನೂ ಕೈ ಹಾಕಿಲ್ಲ. ಅಲ್ಲಿಂದ ಮಟನ್ ಅಂಗಡಿಗೆ ಬಂದಿದ್ದೀವಿ. ನಿಮ್ಮ ಮಾವ ಮಲಗಿರೋ ತೋರಿಸ್ತೀನಿ. ಇದು ಎಂತೂರ್ಲ ಜಾದ ದೇವರೈತಲ್ಲ, ಪಟ್ಟದ ರಂಗಸ್ವಾಮಿ ಮಲ್ದ. ಇದು ಯಾಕಪ್ಪ ಹಿಂಗ್ ಮಲ್ಗಿದೀಯಾ? ಹಿಂಗ ಪಟ್ಟದ ರಂಗಸ್ವಾಮಿ ಮಲ್ಕೊಂಡಂಗೆ ಮಲ್ಕೊಂಡಿದೀಯಾ? ಅದು ಟಿವಿ ಪಾಡಿಗೆ ಟಿವಿ ಓಡ್ತೈತೆ. ಓ ಇಲ್ಲಿಗೆ ಯಾವಾಗ ಫಿಟ್ ಮಾಡಿಸ್ತಪ್ಪ? ನಾನು ಅವಾಗಲೇ ಬಂದು ಆಫ್ ಮಾಡಿದೆ. ನೀನು ಅಲ್ಲಿಕ್ಕಿದೆಯಾ ಇರ್ಬತ್ತ ಕಲಿಕೆ?
2 kg. ಕವರ್ ಎಲ್ಲ ಆಚೆ ಹಾಕು. 2 kg ಹಾಕ್ತಿರ್ಬೋದು ಯಾರು ಬಿಟ್ಟರೆ ಐತಾ ಮಾಡಕ್ಕೆ ಅವಕಾಶ ಇಲ್ಲದೆ ದಪ್ಪವು ಹಾಕಿದಾಗ ಹಾಕೊಳ್ಳಿಬಾರ್ದು. ಕುಕ್ಕರಲ್ಲಿ ಹಾಕ್ಬಿಡೋಣ. ಕುಕ್ಕರ್ ಮ್ಯಾಕಕ್ಕೆ ಅವನು ಇಲ್ಲ ಕೆಳಗೆ ಕುಕ್ಕರ್ ಕುಕ್ಕರ್ ತಿನ್ನಕಕ್ಕೆ ಹಾಗೆಯೇ ಫ್ರೆಂಡ್ಸ್, ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಪ್ಪ ನೋಡಿ ಎಣ್ಣೆನ ಕಟ್ ಮಾಡಿಬಿಟ್ಟು ಬಾಟ್ಲಿಗೆ ಬಿಡ್ತಾಯಿದ್ದೆ. ನಾನು ಬಿಡ್ತೀನಿ ಅಂತ ಅಂದೆ, ನೀನು ಚಲ್ತಿಯ ಸುಮ್ಮನಿರವ, ಎಣ್ಣೆ ರೇಟ್ ಜಾಸ್ತಿ ಆಗೈತೆ ಇವಾಗ ಅಂತ ಅಂದ್ಬಿಟ್ಟು ತಟ್ಟೆ ಇಟ್ಕೊಂಡು ಅಪ್ಪನೇ ಅದನ್ನು ಬಾಟ್ಲಿಗೆ ಬಿಡ್ತಾಯಿದ್ರು. ಹಾಗೆಯೇ ಮಸಾಲೆ ಎಲ್ಲ ರುಬ್ಬಿದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಫಸ್ಟು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಏನಪ್ಪ ಅಂತ ಅಂದರೆ ದೇವರಿಗೆ ಎಡೆ ಎಲ್ಲನೂ ಮಧ್ಯಾಹ್ನದಿಂದಲೇ ಕೊಡ್ತಾರೆ 1 ಗಂಟೆಯಿಂದ. ಅದಕ್ಕೆ ನಾನು ಪಟಾಪಟ ಅಂತ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಟನ್ ರೇಟ್ ಅಂತೂ ಇವಾಗ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕೆ ಜಿ ಬಂದು 700 ರೂಪಾಯಿ ಕೆ ಜಿ. ಅಂದರೆ ಒಂದೊಂದು ಟೈಮು 600 ರೂಪಾಯಿ ಕೆ ಜಿ ಹಂಗೆ ಮಾಡ್ತಾ ಇರ್ತಾರೆ. ಅಂದರೆ ನಾವು ಹಳ್ಳೀಲಿ ಕುಯ್ತಾರಲ್ಲ, ಅಂದರೆ ಮನೆಗಳಲ್ಲೆಲ್ಲ ಮರಿಗಳು ಕುಯ್ತಾರಲ್ಲ, ಅಲ್ಲಿ ಆರಾಮಾಗಿ ನೋಡ್ಬಿಟ್ಟು ತಗೋಬೋದು. ಅಂಗಡಿಲೆಲ್ಲ ಫುಲ್ಲು ರೇಟ್ ಜಾಸ್ತಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಹಳ್ಳಿ ಕಡೆ ಅಂದರೆ ಮನೆಗಳಲ್ಲಿ ಕಟ್ ಮಾಡ್ತಾರಲ್ಲ, ಅದರಲ್ಲಿ ಹೆಣ್ಮರಿಗೆ ಒಂದು ರೇಟು ಮತ್ತು ವಾತುಗಳು ಬರ್ತಾವಲ್ಲ ಅದಕ್ಕೆ ಒಂದು ರೇಟ್ ಕೊಟ್ಬಿಟ್ಟು ತೊಗೊಳ್ತೀವಿ. ಅಂದರೆ ಹೆಣ್ಮರಿಗೆ 550 ರೂಪಾಯಿ ಕೆ ಜಿ ಏನೋ ಇರುತ್ತೆ, ಇನ್ನು ವಾತಗಳಿಗೆ 600 ರೂಪಾಯಿ ಕೆ ಜಿ ಏನೋ ಇರುತ್ತೆ. ಬಟ್ ಆದರೆ ಅಂಗಡೀಲಿ ಆ ರೀತಿ ಅಲ್ಲ, ಎಲ್ಲಕ್ಕೂ ಒಂದೇ ಸೇಮ್ ರೇಟ್. ಫ್ರೆಂಡ್ಸ್, ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಚಿಕನ್ ಅಂದ್ಕೊಂಡ್ಬಿಟ್ಟಿರಾ, ಮಟನ್ನೇ ಇದು. ಮಟನ್ ಸಾಂಬಾರಲ್ಲಿ ಬೇಯಿಸಿದೆ. ಈ ಕಡೆ ನೀರು ಕಾಯ್ತಾ ಇದೆ. ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತೀನಿ ಈಗ ಅನ್ನ ಮಾಡೋದಕ್ಕೆ. ಹಾಗೆಯೇ ಸಾಂಬಾರು ರೆಡಿ ಆಯಿತು ಮತ್ತು ರೈಸು ರೆಡಿ ಆಯಿತು. ಇವಾಗ ಮುದ್ದೆ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಕಟ್ತಾ ಇದ್ದೆ. ನಾನು ಒಂದು 5 ಗಂಟೆ ಹಂಗೆ ಮುದ್ದೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪ ಹೋಗಿ ದೇವಸ್ಥಾನದ ಹತ್ರ ನೋಡ್ಕೊಂಡು ಬಂತು. ಎಲ್ಲ ಎಡೆ ಕೊಡ್ತಾಯಿದ್ರಂತೆ. ಆಲ್ರೆಡಿ 12 ಗಂಟೆಯಿಂದಲೇ ತಳಿಗೆ ಎಲ್ಲ ಕೊಡ್ತಾಯಿದ್ರಂತೆ. ಅದಕ್ಕೆ ಎಲ್ಲ ತಳಿಗೆ ಕೊಡ್ತಿದ್ದಾರೆ ಕಣವ, ನೀನು ಮುದ್ದೆ ಮಾಡ್ಕೊಂಡು ತೊಗೊಂಡೋಗು, ಕೊಟ್ಬಿಟ್ಟು ಬಾ ಅಂತ ಅಂತು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಸರಿ ನನಗೂ ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆ ಮನೇಲಿ ಚಿತ್ರಾನ್ನ ತಿಂದು ಹೋಗಿದ್ದೆ. ಅಲ್ಲಿ ಅಪ್ಪ ನೋಡಿದರೆ ಏನು ಮಾಡಿಕೊಂಡೇ ಇರಲಿಲ್ಲ. ಹಾಗಾದ್ರೂ ಹೇಳಿದೆ ಏನಾದರೂ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು, ಬೇಡ ನನಗೆ ಅಡುಗೆ ಆದಮೇಲೆ ಊಟನೇ ಮಾಡ್ತೀನಿ ಅಂತ ಅಂತು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಸರಿ ಬೇಗನೆ ಎಡೆ ತಗೊಂಡೋಗಿ ಕೊಟ್ಬಿಟ್ಟು ಬರೋಣ, ಆಮೇಲೆ ಅಪ್ಪನಿಗೆ ಊಟ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಸ್ಬೆಂಡ್ ಬಂದು ನನ್ನನ್ನು ಬೆಳಗ್ಗೆ ಬಿಟ್ಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ಅವರು ಇವಾಗ ಇಲ್ಲ. ಅಂದರೆ ಅವರು ಸಂಜೆ ಮೇಲೆ ಬರ್ತೀನಿ ನಾನು, ನೀನೆಲ್ಲ ಕೆಲಸ ಎಲ್ಲ ಮುಗಿಸಿರು, ನಾನು ಸಂಜೆ ಮೇಲೆ ಬರ್ತೀನಿ, ಊಟ ಮಾಡ್ಕೊಂಡು ವಾಪಸ್ ಹೋಗೋಣ ಅಂತ ಹೇಳಿದರು. ಫ್ರೆಂಡ್ಸ್, ಏನಂದರೆ ಅಡುಗೆ ಎಲ್ಲ ರೆಡಿ ಆಗಿದೆ, ತೋರಿಸ್ತೀನಿ ನಾನು ನಿಮಗೆ. ಇವಾಗ ದೇವಸ್ಥಾನದ ಹತ್ರಕ್ಕೆ ಎಡೆ ತಗೊಂಡು ಹೋಗಬೇಕು. ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ, ಕಸ ಎಲ್ಲ ಗುಡಿಸಿ ಮನೆಯದು. ದೇವರಿಗೆ ತಳಿಗೆ ತಗೊಂಡು ಹೋಗ್ತೀನಿ. ಅಪ್ಪ ಬಂದು ಈಗ ತಾನೇ ಇಲ್ಲ ಹೊರಗಡೆ ಹೋಯ್ತು, ಹೊರಗಡೆ ಹೋಯ್ತು ಅಂತೀನಿ, ಹೊರಗಡೆನೇ ಹೋಗಿದ್ದು. ಎಡೆ ಕೊಡ್ತಾ ಇದ್ದಾರೆ ದೇವರಿಗೆ ತಳಿಗೆ ಕೊಡ್ತಿದ್ದಾರ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಯ್ತು. ನಾನೀಗ ಕಸೆಲ್ಲ ಗುಡಿಸಿ ಮುಖ ತೊಳ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತೀನಿ. ಮಟನ್ ಸಾಂಬಾರು ರೆಡಿ ಆಗಿ ಇಲ್ಲಿ ಇಲ್ಲ, ಮಟನ್ ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟು ಇಲ್ಲಿ ನೋಡಿ,
ಇಲ್ಲಿ ರೈಸ್ ಇಟ್ಟಿದ್ದೀನಿ, ಇನ್ನು ಊಟ ಎಲ್ಲ ಬಿಸಿ ಇದೆ, ಇವಾಗ ಮಾಡಿದಲ್ಲ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ಮುದ್ದೆಗಳು ರೆಡಿಯಾಗಿದೆ. ನಮ್ಮಪ್ಪ ನಾವು ನೋಡಿ ಬೆಂಕಿ ಕಡಿ ಬೇಡಿ ಸೇರಿಬಿಟ್ಟು ಬೆಂಕಿ ಕಡಿ ಹೆಂಗೆ ಎಸ್ತಿದೆ ಅಂತ ನೋಡಿ. ನಮ್ಮಮ್ಮ ಇದ್ದಾಗ ಇವೆಲ್ಲ ಫುಲ್ಲು ಕಂಟ್ರೋಲಲ್ಲಿದ್ದೆ ಇದ್ದವು ಫ್ರೆಂಡ್ಸ್. ನಮ್ಮ ಅಪ್ಪಾಜಿಗೆ ನಮ್ಮಮ್ಮ ಹೋಗಾದ್ಮೇಲೆ ನಮ್ಮಪ್ಪ ಕಂಟ್ರೋಲ್ ಮಾಡೋರೇ ಇಲ್ಲ. ಹೇಗೆ ಅಂದರೆ ಮನೇಲಿ ನಾವು ಬರೋದೇ ಅಪರೂಪ ಹಬ್ಬಕ್ಕೆ, ಮನೇಲಿ ಯಾರೂ ಇಲ್ವಲ್ಲ, ಹಾಗಾಗಿ ನಮ್ಮಪ್ಪನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನಂದು ಎಂಗೇಜ್ಮೆಂಟ್ ಫೋಟೋ ಹೆಂಗಿದ್ದೀನಿ ನೋಡಿ, ಎಂಗೇಜ್ಮೆಂಟ್ ಫೋಟೋದಲ್ಲಿ ಇದು ಬಂದು ನನ್ನ ಸ್ಕೂಲ್ ಫೋಟೋ. ಇದೊಂದು 7th ಸ್ಟ್ಯಾಂಡರ್ಡಲ್ಲಿದ್ದಾಗ, 7th ಸ್ಟ್ಯಾಂಡರ್ಡ್ ಇದು. ಆಮೇಲೆ ಇನ್ನೊಂದು ಫೋಟೋ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು 6ನೇ ಕ್ಲಾಸ್ ಹುಡುಗಿ ಇದ್ದಾಗ ಹೆಂಗಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಕಸೆಲ್ಲ ಗುಡಿಸ್ಬಿಟ್ಟು ನಾನು ತಲೆಲ್ಲ ಬಾಚ್ಕೊಂಡು ಮುಖ ತೊಳ್ಕೊಂಡು ರೆಡಿ ಆಗ್ತೀನಿ ದೇವಸ್ಥಾನ ಹತ್ರ ಹೋಗಿ ಬರೋದಕ್ಕೆ. ತಂಗಿ ಮರ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಇದಂತೂ ಬಿಸಿಲು ನೀಟಾಗಿ ಕಾಣಿಸ್ತಾ ಇಲ್ಲ. ಮತ್ತು ಅಡಿಕೆ ಮರ ಒಂದು ಅಲ್ಲಿ ಮೇಯಕ್ಕೆ ಹೋಗಿದೆ. ಅಡಿಕೆ ಮರ ಅಂತೂ ಮೇಲೆ ಹೋಗಿದೆ. ತಗೊಂಡೋಗೋರು ಮ್ಯಾಗಲೆಲ್ಲ ಕೊಟ್ಟು ಬರ್ತಾವ್ರಿ. ನಾನು ಇಂಟ್ಕೆ ಬಂದು ತಗೊಂಡೋಯ್ತಾರ ಮಗ ಮಗ ಕಸ ಗುಡಿಸ್ಬಿಟ್ಟು ಮಗ ತೊಳ್ಕೊಂಡು ಹೋಯ್ತೀನಿ ತಲೆ ಬಚ್ಕೊಂಡು. ಫ್ರೆಂಡ್ಸ್, ಎಡೆ ಕೊಟ್ಬಿಟ್ಟು ನಾನು ಇವಾಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೆ. ನಾನು ತೊಗೊಂಡು ಹೋಗ್ಬೇಕಾದ್ರೆ ವಿಡಿಯೋನೇ ಮಾಡಲಿಲ್ಲ. ಇವಾಗ ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಿದ್ದೀನಿ. ಹಾಗೆಯೇ ಇಲ್ಲಿ ಬಂದು ಅಪ್ಪನಿಗೂ ಮತ್ತು ಯಜಮಾನ್ರಿಗೂ ಊಟ ಕೊಟ್ಟೆ. ಯಜಮಾನ್ರು ಸಹ ಬಂದರು, ಅಪ್ಪನೂ ಸಹ ಊಟ ಮಾಡ್ತಾಯಿತ್ತು. ಕರೆಂಟ್ ಬೇರೆ ಹೋಗಿತ್ತು ಮನೇಲಿ. ಹಾಗೆಯೇ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬುಧವಾರ ಟೈಮ್ ಬಂದು ಆಲ್ರೆಡಿ 5:45 ಆಗಿತ್ತು. ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ಎದ್ದು ಹೊರಟಿದ್ದು. ಯಜಮಾನ್ರು ಬಂದು ನೈಟು ಹೋಗೋದು ಬೇಡ ಅಂತ ಅಂದರು. ಆಮೇಲೆ ಯಾರು ಅಕ್ಕಪಕ್ಕದವರೆಲ್ಲ ಹೇಳಿದರು ನೈಟ್ ಬೇಡ ಹೋಗೋದು, ಮಲ್ಕೊಂಡು ಬೆಳಗ್ಗೆ ಹೋಗಿ ಅಂತ. ನಮ್ಮ ಐಡಿಯಾ ಇದ್ದಿದ್ದು ನೈಟೇ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು. ಅಪ್ಪ ಪಾಪ 3:15ಗೆ ಎದ್ಬಿಟ್ಟಿದೆ. ಜತ್ತಿ ಮೇಲೆ ಮಲಗಿತ್ತು. ಅಪ್ಪ ಬಂದು 3:15ಗೆ ಎದ್ಬಿಟ್ಟೈತೆ. ಸೆಕೆ ಒಳಗಡೆ ಅಂತ ಅಂದ್ಬಿಟ್ಟು ಈಚೆ ಮಲಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ನಾವು ಎದ್ದೇಳೋಷ್ಟರೊಳಗೆ ಅಪ್ಪ ಎದ್ದು ಪಾತ್ರೆ ಎಲ್ಲ ತೊಳೆದು, ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಬಂದು 3:30 4 ಗಂಟೆಗೆ ಎದ್ಬಿಟ್ಟಿದ್ದೆ ಫ್ರೆಂಡ್ಸ್, ನಿದ್ದೆ ಬಂದಿಲ್ಲ ಅಂತ. ಆಮೇಲೆ ಎದ್ದು ನಾವು ಎದ್ದೇಳೋಷ್ಟರೊಳಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಕಾಫಿ ಎಲ್ಲ ಇಟ್ಟಿತ್ತು. ಸರಿ ಕಾಫಿ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಹಾಕೊಂಡ್ಬಿಡ, ಈಗ ಬರಲಿಲ್ಲ. ಕಾಯಿ ಹಾಕೊಂಡೇನು? ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ವಿ.
ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಊರಿಗೆ ಹೋಗ್ತಾ ಇದ್ದು ಆಲ್ರೆಡಿ ಊರು ಹತ್ರ ಬಂದು, ಯಾಕೆ ಅಂತ ಅಂದರೆ ನಮ್ಮ ಕೋಳಿಗಳು ಬೇರೆ ನಿನ್ನೆ ಎಲ್ಲ ಕೌಚಾಕಿರಲಿಲ್ಲ, ಎದ್ದೇ ಹೊರಟೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು, ಇನ್ನು ನಾಯಿಗಳು ನರಿಗಳು ಕಾಟ ಅಂತ ಅಂದ್ಬಿಟ್ಟು ನಾವು ಬೇಗನೆ ಹೊರಟಿದ್ದು. ಅದಕ್ಕೆ ಇವಾಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.